ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ಶೂನ್ಯ ಪೀಠ, ವೀರಶೈವ ಸನಾತನ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ಬೇಡಜಂಗಮ ಧರ್ಮಪೀಠ, ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ, ಇಂಥ ನಮ್ಮ ಕೇಂದ್ರದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಆಲಿಸೋಣ. ಇವತ್ತಿನ ಕಾಲದಲ್ಲಿ ಪ್ರಧಾನವಾಗಿ ಸನಾತನ ಪರಂಪರೆಯನ್ನು ಜರಿಯುವುದು, ಸನಾತನ ಧಾರ್ಮಿಕ ಜನಾಂಗವನ್ನು ಅಲ್ಲಗಳೆಯುವುದು, ಅದನ್ನು ಸಂಪೂರ್ಣವಾಗಿ ನಾಶವನ್ನೇ ಮಾಡಬೇಕು, ಆ ಧರ್ಮ ಅನ್ನೋದಿರಲೇಬಾರ್ದು, ಅದಿದ್ದರೆ ನಮಗೆ ಅಡ್ಡಿಯಾಗುತ್ತೆ, ಇದಿಲ್ಲದಿದ್ದರೆ ನಾವು ಹೇಗೆ ಬೇಕಾದರೂ ಸ್ವೇಚ್ಛಾಚಾರದಿಂದ ಇರಬಹುದು ಅಂತಕ್ಕಂಥ ಕ್ರೂರ ವಕ್ರದೃಷ್ಟಿ, ಕೆಳವರ್ಗಗಳ ಕ್ರೂರ ದೃಷ್ಟಿ, ಕಾಕದೃಷ್ಟಿ ಮೇಲ್ವರ್ಗದ ಜನರ ಮೇಲೆ ಬಿದ್ದುಬಿಟ್ಟಿದೆ. ಇದು ಯಾವ ಕಾರಣಕ್ಕೆ ಬಿತ್ತು ಅಂತಕ್ಕಂಥದ್ದು ಇದು ವಿಧಿ ನಿಯಮ ಅಂತ ಕಾಣಿಸುತ್ತೆ. ಆದರೆ ಇಂಥ ದುರ್ಬುದ್ಧಿ ಅಂತೂ ಧರ್ಮವನ್ನು ಖಂಡನೆ ಮಾಡ್ತಕ್ಕಂಥ, ಅವಹೇಳನ ಮಾಡ್ತಕ್ಕಂಥ ಇಂಥ ಒಂದು ದುರ್ಬುದ್ಧಿ ಕೆಳವರ್ಗದವರಿಗೆ ಬಂದಿದೆ. ಇದು ಖಂಡಿತ ಶುಭ ಸೂಚನೆಯಲ್ಲ. ಯಾವ ಧರ್ಮವು ಎಲ್ಲರನ್ನ ಎತ್ತಿ ಹಿಡಿದಿತ್ತೋ, ಇಡೀ ಜಗತ್ತನ್ನು ಕೆಳವರ್ಗದವರನ್ನು ವಿದ್ಯಾವಂತರನ್ನಾಗಿ ಮಾಡಿ, ಬುದ್ಧಿವಂತರನ್ನು ಮಾಡಿ, ಸುಶಿಕ್ಷಿತರನ್ನಾಗಿ ಮಾಡಿ, ಸಂಸ್ಕಾರವಂತರನ್ನಾಗಿ ಮಾಡಿ, ಉದ್ಧಾರ ಮಾಡಿ, ಅವರಿಗೆ ಧರ್ಮ ಬೋಧನೆಯನ್ನು ಮಾಡಿ, ಕೆಲವರಿಗೆ ಲಿಂಗ ಧರಿಸಿ ಲಿಂಗವಂತರನ್ನಾಗಿ ಮಾಡಿ, ಕೆಲವರಿಗೆ ಸಾಮಾನ್ಯ ಶಿವಭಕ್ತರಾಗಿ ಮಾಡಿ, ಸಮಾಜದಲ್ಲಿ ನಾಗರಿಕತೆಯಿಂದ ಜೀವನ ಮಾಡಲಿಕ್ಕೆ ಅನುವನ್ನು ಮಾಡಿಕೊಟ್ಟಿತು. ಅಂತಹ ಧರ್ಮವನ್ನು ಈ ಕಾಲದಲ್ಲಿ ಆಧುನಿಕತೆಯ ಸೋಗಿನಲ್ಲಿ, ವಿಚಾರವಾದದ ಒಂದು ನೆಪದಲ್ಲಿ, ಶರಣರ ವಚನಗಳ ನೆಪದಲ್ಲಿ ಇವತ್ತು ಸನಾತನ ಧರ್ಮವನ್ನು ಅಲ್ಲಗಳೆಯಲಾಗ್ತಾ ಇದೆ, ಮೂಗು ಮುರಿಯಲಾಗ್ತಾ ಇದೆ. ಖಂಡಿತವಾಗಿಯೂ ಕೂಡ ಇದು 16,000 ವರ್ಷಗಳಿಂದ ಬಂದಂಥ ಧರ್ಮಕ್ಕೆ ಇವರು ದ್ರೋಹವನ್ನು ಮಾಡ್ತಾ ಇದ್ದಾರೆ. ಇವರು ಧರ್ಮಕ್ಕೆ ಮಾನ್ಯತೆ ಕೊಡ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ. ಹಾಗೆ ಸಮಾಜವನ್ನು ಗಮನಿಸಿದಾಗ ಎಷ್ಟೊಂದು ಧರ್ಮದ ಮೇಲೆ ನಿಕೃಷ್ಟವಾದ ಮಾತುಗಳು, ಉದಾಸೀನವಾದ ಮಾತುಗಳು, ಧರ್ಮವೇ ಇಲ್ಲ, ದೇವರೇ ಇಲ್ಲ ಅಂತಕ್ಕಂಥ ಒಂದು ನಾಸ್ತಿಕ ಭಾವನೆ ಸಮಾಜದಲ್ಲಿ ಬೆಳೆದಿದೆ. ಇಂತಹ ದೃಶ್ಯಗಳನ್ನು, ಇಂಥ ಹೀನ ಕೃತ್ಯಗಳನ್ನು, ಪಾಪಕೃತ್ಯಗಳನ್ನು, ಧರ್ಮವನ್ನೇ ಭಂಜಿಸ್ತಕ್ಕಂಥ ಇಂಥ ನೀಚ ಪ್ರವೃತ್ತಿಯನ್ನು ಕಂಡು ಧಾರ್ಮಿಕರಾದರೂ ಸುಮ್ಮನಿರಲು ಸಾಧ್ಯವಿಲ್ಲ. ಅವರು ಪ್ರತಿಭಟನೆಯನ್ನು, ವಿರೋಧವನ್ನು ಮಾಡಲೇಬೇಕು, ಜೊತೆಗೆ ಗಣಾಚಾರವನ್ನು ಕೂಡ ಮಾಡಬೇಕು. ಆದರೆ ಇವತ್ತಿನ ಕಾಲದಲ್ಲಿ ಗಣಾಚಾರಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಸಂವಿಧಾನಾತ್ಮಕವಾಗಿರತಕ್ಕಂಥ ಪ್ರಜಾಪ್ರಭುತ್ವ, ನಾಗರಿಕ ಪ್ರಜಾಪ್ರಭುತ್ವ ಇರೋದ್ರಿಂದ ಯಾರೂ ಕೂಡ ಕಾನೂನನ್ನು ಕೈ ತಗೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದು ಸಾಧುವಲ್ಲ ಕೂಡ. ಆದ್ದರಿಂದ ಈಗ ಹಾಗಾದರೆ ಏನು ಮಾಡಬೇಕು? ಕೇವಲ ಐತಿಹಾಸಿಕ, ಪೌರಾಣಿಕ, ಭೌತಿಕ, ಸಾಂಸ್ಕೃತಿಕ ಇಂಥ ಪಾರಂಪರಿಕ ವಿಷಯಗಳನ್ನು ಇಟ್ಟುಕೊಂಡು ನಾವು ಅವರಿಗೆ ಬುದ್ಧಿಯನ್ನು ಹೇಳ್ತಕ್ಕಂಥದ್ದು ಇಂದಿನಿಂದಲೂ ಬಂದಂಥ ರೂಢಿ. ಗಣಾಚಾರ ಮತ್ತು ನ್ಯಾಯಾಲಯ ಇಂಥವೆಲ್ಲ ಸಾಧಾರಣ ವಿಷಯಗಳಾಗ್ತವೆ. ಆದರೆ ಶಾಶ್ವತ ನಮ್ಮ ಸಂಪ್ರದಾಯಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಲು ನಮ್ಮ ಬುಡ ಭದ್ರವಾಗಿರಬೇಕು, ಬುನಾದಿ ಭದ್ರವಾಗಿರಬೇಕು, ಧರ್ಮ ಬದ್ಧವಾಗಿರಬೇಕು. ಅದನ್ನು ಮಾತ್ರ ನಾವು ಗಟ್ಟಿಗೊಳಿಸಬೇಕು ವಿನಃ ಬಲಾತ್ಕಾರದಿಂದ ಯಾರನ್ನೂ ಕೂಡ ಇಲ್ಲಿ ಧರ್ಮಬದ್ಧರನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ದರಿಂದ ಇವತ್ತಿನ ಕಾಲದಲ್ಲಿ ಧರ್ಮವೇ ಅಸಡ್ಡೆಗೊಳಗಾಗಿರುವಾಗ, ಧರ್ಮವನ್ನು ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲಿ
ಮಠಮಾನ್ಯಗಳೇ ಧರ್ಮವನ್ನು ರಾಜಕೀಯಕ್ಕಾಗಿ ಬಳಸಿಕೊಂಡು ತಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ವ್ಯಾವಹಾರಿಕವಾಗಿ ಬಳಸಿಕೊಳ್ತಕ್ಕಂಥ ಇಂಥ ಕಾಲದಲ್ಲಿ ಧರ್ಮವನ್ನು ಹೇಗೆ ತಾನೇ ನಿಲ್ಲಿಸಲು ಸಾಧ್ಯ? ಇದು ಸಾಧ್ಯವೇ, ಸಾಧುವೇ, ಆಗತ್ತಾ ಅಂತಕ್ಕಂಥ ದೊಡ್ಡ ಪ್ರಶ್ನೆ ನಮ್ಮ ಮುಂದಿದೆ. ಈಗ ಏನಾಗಿದೆ ಅಂತಂದರೆ, ಒಂದು ವರ್ಗದ ಜನ ಸಮಾಜದಲ್ಲಿ, ವಿಶೇಷವಾಗಿ ಕುರುಬ ಜನಾಂಗವು ಏನೇನೋ ತಮ್ಮ ಮೂಗಿನ ನೇರಕ್ಕೆ ಕಲ್ಪಿಸಿಕೊಂಡು ಇಬ್ಬರು ಮೂರು ಜನ ಅವರಲ್ಲಿ ಸಂಶೋಧಕರು ಅಂತ ಹೇಳ್ಕೊಂಡು ಇನ್ನು ಕೆಲವರು ಅವ್ರ ಜೊತೆಗೆ ಸಾಥ್ ಕೊಟ್ಕೊಂಡು ಏನೇನೋ ಹೇಳ್ತಾ ಇದ್ದಾರೆ. ಅದು ನಮಗೆ ಬಹಳ ನ್ಯೂಸೆನ್ಸ್ ಆಗ್ತಾ ಇದೆ ಮತ್ತು ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾಗಿರತಕ್ಕಂಥ ಒಂದು ಹೊಸ ಅಲೆಯನ್ನು ಎಬ್ಬಿಸ್ತಾ ಇದೆ. ಅವ್ರ ದೃಷ್ಟಿಯಲ್ಲಿ ಅಲೆ ಎಬ್ಬಿಸುತ್ತೆ, ಅದು ನಮ್ಮ ದೃಷ್ಟಿಯಲ್ಲಿ ಎಬ್ಬಿಸಲ್ಲ, ಅದು ಬೇರೆ ಮಾತು. ಆದರೆ ಇವರಂತೂ ಕೆಲವರು ಇಬ್ಬರು ಮೂರು ಜನ ಯಾರೋ ಒಬ್ಬರಿಗೆ ಗದಗಿನ ತೋಂಟದಾರಿ ಮಠದಲ್ಲಿ ಕಲಬುರ್ಗಿ ಅವ್ರು ಬಿಟ್ಟರೆ ಎರಡನೇ ಸಂಶೋಧಕ ನೀನೇ ಅಂತ ಒಂದು ಬಿರುದು ಕೊಟ್ಟಿದ್ದರಂತೆ. ಅದನ್ನು ಏನು ನೋಡಿಕೊಟ್ರೋ ಗೊತ್ತಿಲ್ಲ, ಅವ್ರ ಅನುಕೂಲಕ್ಕೆ ತಕ್ಕಂತೆ ಏನೋ ಕೊಟ್ಟಿರ್ತಾರೆ, ಅದಕ್ಕೆ ಉಬ್ಬಿ ಏನೇನೋ ಹೇಳ್ತಾ ಇದ್ದಾರೆ. ಆದರೆ ಅದು ತಪ್ಪು. ಸಂಶೋಧನೆಯನ್ನು ಅವ್ರು ಮಾಡಿರ್ತಕ್ಕಂಥ ಸುಳ್ಳು ಸಂಶೋಧನೆಯನ್ನು ಹೊಗಳಿ ಈ ರೀತಿ ಮೇಲು ಕೂರಿಸಿ ವೀರಶೈವ ಜಂಗಮ ಜನಾಂಗವನ್ನು ಧಾರ್ಮಿಕ ಶ್ರೇಷ್ಠ ಪುರುಷರನ್ನು ಕೆಳಗಿರಿಸಿ ನೀವು ಮಾಡ್ತಾ ಇರೋದೇ ಸರಿ ಅಂತಕ್ಕಂಥ ಇದನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಪ್ರಶ್ನಾರ್ಹ ಮತ್ತು ತಪ್ಪು. ಈಗ ನಾನು ಹೇಳ್ತೀನಿ, ನಾನು ಕೂಡ ಸಂಶೋಧಕ. ಕುರುಬ ಹುಟ್ಟೋದಕ್ಕಿಂತ ಮುಂಚೆ ಕುಲವಿಲ್ಲ, ಇದು ಭಾಳ ದೊಡ್ಡ ಮಂತ್ರವಾಗಿದೆ, ಅಸ್ತ್ರವಾಗಿದೆ ಅವರಿಗೆ. ಆದರೆ ನಮ್ಮ ವಾದ ಹೇಗೆ ರಂಭಾಪುರಿ ಪೀಠದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳ್ತಾರಲ್ಲ, ಹಾಗೆ ಜಂಗಮ ಹುಟ್ಟುವ ಮುಂಚೆ ಜಗತ್ತೇ ಇರಲಿಲ್ಲ ಅಂತಕ್ಕಂಥದ್ದು ಅದು ಬಹಳ ವೇದಾಗಮ ವಾಕ್ಯ, ಶ್ರುತಿವಾಕ್ಯ, ಸ್ಮೃತಿವಾಕ್ಯ ಮತ್ತು ನಿಜವಾಕ್ಯ, ವಾಸ್ತವ ವಾಕ್ಯ. ಜಂಗಮ ಏನು? ಜಂಗಮ ಅಂದರೆ ಚೈತನ್ಯ, ಅಂದರೆ ಚೈತನ್ಯ ಮೊದಲುಟ್ಟಿತು. ಆ ಚೈತನ್ಯ ಜಂಗಮ ಯಾರು ಅಂದರೆ ಶಿವ. ನಮ್ಮ ಭಾರತದಲ್ಲಿ ಚೈತನ್ಯ ಪುರುಷ ಜಂಗಮ, ಧಾರ್ಮಿಕ ಪುರುಷ, ದಾರ್ಶನಿಕ, ಯೋಗಿ ಯಾರಾದರೂ ಇದ್ದರೆ ಅದು ಶಿವ ಅಂತೇಳಿ ಕರೆದು ಬಿಟ್ಟಿದ್ದೀವಿ. ಎಲ್ಲರೂ ಒಪ್ಕೊಂಡ್ಬಿಟ್ಟಿದ್ದೀವಿ, ಶಿವನಿಗಿಂತ ದೊಡ್ಡವರು ಯಾರೂ ಇಲ್ಲ, ಶಿವ ಪಾರ್ವತಿನೇ ಮೊದಲನೇ ತಂದೆ ತಾಯಿ ಅಂತೇಳಿ ನಾವು ಅದನ್ನು ಆರೋಪಣೆ ಮಾಡ್ಕೊಂಬಿಟ್ಟಿದ್ದೀವಿ. ಸರ್ವಮಾನ್ಯವಾಗಿ ಬೆಳೆದಿದೆ ಅದು. ಆ ಶಿವ ಜಂಗಮ ನಮಗೆ, ಅವನೇ ಶಿವಯೋಗಿ. ಆ ಶಿವರುಗಳ ಪರಂಪರೆ ನಮ್ಮ ಭಾರತದಲ್ಲಿ ಬಂದಿದೆ. ಆ ಶಿವಯೋಗಿಗಳ ಪರಂಪರೆಯೇ ಇಂದಿನ ಜಂಗಮರಿಗೆ ಬಂದಿದೆ. ಇದು ಯಾರಿಗೆ ಗೊತ್ತಿದೆ? ಒಪ್ತಾರಾ? ಅಲ್ಲೇ ತನಕ ಯೋಚನೆ ಮಾಡ್ತಾರಾ? ಇಲ್ಲ. ಯಾಕಂದ್ರೆ ಅಲ್ಲಿ ತನಕ ಯೋಚನೆ ಮಾಡ್ತಕ್ಕಂಥ ಒಂದು ಜ್ಞಾನವೇ ಅವರಲ್ಲಿಲ್ಲ. ಸುಮ್ಮನೆ ವೀರಶೈವ ಜಂಗಮರು ಹುಟ್ಟಿದ್ರು ಅಂತ ಹೇಳೋದು ಹೆಂಗೆ ಹುಟ್ಟಕ್ಕೆ ಸಾಧ್ಯ? ಯಾವುದೇ ಒಂದು ಧರ್ಮ ತನ್ನ ನೆಲೆ ಇಲ್ಲದೆ, ಮೂಲವಿಲ್ಲದೆ ಯಾವ ಕಾರಣಕ್ಕೂ ದಿಢೀರನ್ನೇ ಹುಟ್ಟಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ಇವರು ಹೇಗೆ ಕಲ್ಯಾಣದಲ್ಲಿ ಒಂದಷ್ಟು ಜನ ಸೇರ್ಕೊಂಡ್ರು, ಅಲ್ಲಿ ಬಸವಣ್ಣಿದ್ದ, ಆ ಒಂದು ಅಧಿಕಾರ ನಡೀತಾ ಇತ್ತು, ಮಂತ್ರಿ ಆಗಿದ್ದ, ಅಲ್ಲಿ ಬಿಜ್ಜಳ ಬೇರೆ ಸಲಿಗೆಯಿಂದ ಇದ್ದ, ಅದಕ್ಕೋಸ್ಕರ ಬಸವಣ್ಣ ಏನು ಬೇಕಾದ್ರೂ ಮಾಡಿಬಿಟ್ಟ, ಅದನ್ನು ನಾವು ಒಪ್ಪಿಬಿಟ್ವಿ, ಅದೊಂಥರ ಚೆನ್ನಾಗೈತೆ, ಸಮಾಜದಲ್ಲಿ ಎಲ್ಲ ವರ್ಗನೂ ಒಂದೇ ಅಂತ ಹೇಳಿದ್ದಾನೆ, ಸಮಾನತೆ ಹೇಳಿದ್ದಾನೆ, ಕಮ್ಯುನಿಸ್ಟ್ರುಗಳು ಚೆನ್ನಾಗೈತೆ ಅಂತೇಳಿ ಇವರು ವಾದ ಮಾಡ್ತಾರೆ. ನಾವೇನು ಅದನ್ನೇನು ಅಲ್ಲಗಳೆಯಕ್ಕೆ ಹೋಗಲ್ಲ. ಸಮಾಜ ಸಮಾನವಾಗಿರಬೇಕು, ಮೇಲು ಕೀಳು ಇರಬಾರ್ದು. ಆದರೆ ಧಾರ್ಮಿಕವಾಗಿ ನೀವು ಸಾಮಾಜಿಕವಾಗಿ ಒಂದೇ ಇರ್ರಿ. ನಾವು ಈಗಲೂ ಸಾಮಾಜಿಕವಾಗಿ ಒಂದೇ ಇದ್ದೀವಿ. ವೀರಶೈವ ಜಂಗಮರಾಗಲಿ, ಕುರುಬರಾಗಲಿ, ಬೇರೆಯವರಾಗಲಿ ಒಂದೇ ಇದ್ದೀವಿ. ವ್ಯವಹಾರ ನಡೀತದವೆ, ಮಾತಾಡಿಸ್ತೀವಿ, ಅವ್ರ ಮನೆಗೂ ಹೋಗ್ತಾರೆ, ಇವ್ರ ಮನೆಗೂ ಹೋಗ್ತಾರೆ, ಎಲ್ಲ ನಡೀತೈತಿ. ಇಲ್ಲಿ ಆಗಿರೋದೇನು? ನೈಜ ತರತಮ, ನೈಜ ಜಂಗಮ ಇದ್ದಾನೆ, ತರಜಂಗಮ, ಜಂಗಮನನ್ನು ಅನುಕರಿಸ್ತಕ್ಕಂಥವನು ತರಜಂಗಮ. ಇನ್ನೊಬ್ಬ ಜಂಗಮನನ್ನು ನೋಡಿ ಸುಮ್ಮನೆ ಪ್ರಭಾವಿತನಾಗ್ತಕ್ಕಂಥವನು ಅವನು ತಮಜಂಗಮ. ಹೀಗೆ ನೈಜ ತರತಮ ಅಂತಿದೆ. ಇನ್ನೊಂದು ಏನಂತಂದರೆ, ಧಾರ್ಮಿಕ ಪುರುಷರನ್ನು, ವಿದ್ವತ್ ಪುರುಷರನ್ನು ಸರಿಗಟ್ಟಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಕೂಡ ಬ್ರಾಹ್ಮಣರಲ್ಲಿ ಅಂಥ ವಿದ್ವತ್ ಪುರುಷರಿದ್ದಾರೆ.
ಜಂಗಮರಲ್ಲೂ ಅವರು ವೇದಗಳನ್ನು ಓದ್ಕೊಂಡಿದ್ದರಿಂದ ಬ್ರಾಹ್ಮಣರಲ್ಲಿ ಅಂಥ ವಿದ್ವತ್ ಪುರುಷರು, ಜ್ಯೋತಿಷ್ಯ ಪುರುಷರು, ಅವರು ಆಡಿದಂಥ ವಾಕ್ಯಗಳು ನಡೀತಕ್ಕಂಥದ್ದು ಇವತ್ತಿಗೂ ಕೂಡ ನಡೀತಾ ಇದೆ. ಆದ್ದರಿಂದ ಬ್ರಾಹ್ಮಣರನ್ನು ಶ್ರೇಷ್ಠ ಅಂತ ಎಲ್ಲ ಜನಾಂಗನೂ ಹೇಳುತ್ತೆ. ಕೆಲವು ಸಾಂಪ್ರದಾಯಿಕ ದೃಷ್ಟಿಯಿಂದ ಬ್ರಾಹ್ಮಣರು ಎಷ್ಟೇ ಪಂಡಿತರಾಗಿದ್ದರ ಕೂಡ ವೀರಶೈವ ಜಂಗಮರಿಗೆ ಶಿಷ್ಯರ ಸಮಾನರಾಗ್ತಾರೆ ಅಂತಕ್ಕಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಬಂದಿದೆ. ಯಾವತ್ತೂ ಕೂಡ ಅವರು ಗುರು ಸಮಾನರಾಗೋದಿಲ್ಲ, ಭಕ್ತ ವರ್ಗದಲ್ಲಿ ಬರೋದಿಲ್ಲ, ಅವರು ಭವ್ಯವರ್ಗದಲ್ಲೇ ಬರ್ತಾರೆ ಅಂತಕ್ಕಂಥದ್ದು ಕೂಡ ಇದೆ. ಯಾಕಂದರೆ ತ್ರಿಮತಸ್ಥ ಬ್ರಾಹ್ಮಣ ಆಚಾರ್ಯರೇನಿದ್ದಾರೆ ಅವರೆಲ್ಲರ ಮೂಲ ಕೂಡ ಶಿವಧರ್ಮವೇ ಆಗಿದೆ. ಆದರೆ ಅವರು ಮಧ್ಯಂತರ ಕಾಲದಲ್ಲಿ ವೈಷ್ಣವ ವೈದಿಕ ಧರ್ಮವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ವೈದಿಕ ಅಂತಂದರೆ ಇಲ್ಲೇನು ಅಲ್ಲಗಳಿತಕ್ಕಂಥ ಮಾತಲ್ಲ, ಅದು ಶಾಕ್ತ ಪರಂಪರೆ. ಶಾಕ್ತ ಅಂದರೆ ಶಕ್ತಿಯನ್ನು ಆರಾಧನೆ ಮಾಡತಕ್ಕಂಥ ಪರಂಪರೆ. ಅಲ್ಲಿ ಯಜ್ಞ ಯಾಗಾದಿಗಳಿಗೆ ಬೆಲೆ ಉಂಟು, ಲೌಕಿಕ ವಿಚಾರಗಳಿಗೆ ಬೆಲೆ ಉಂಟು. ಲೌಕಿಕ ಅರ್ಪಣೆಗಳನ್ನು, ಯಜ್ಞ ಯಾಗಾದಿ ಪ್ರಾಣಿಗಳನ್ನು ಅರ್ಪಿಸಿ ಪ್ರಕೃತಿಗೆ ಅದರ ಮುಖಾಂತರ ತನ್ಮೂಲಕ ವರವನ್ನು ಪಡೆತಿರತಕ್ಕಂಥ ಒಂದು ವಿಧಾನ ಶಾಕ್ತ. ಆದರೆ ಈ ಪುರುಷ ವರ್ಗ ಏನಿದೆ, ಶಿವನನ್ನು ನಾವು ಪುರುಷ ಅಂತ ಕರೆದಿದ್ದೀವಿ, ವಿಷ್ಣುವನ್ನು ಶಕ್ತಿ ಅಂತ ಕರೆದಿದ್ದೀವಿ. ಯಾವುದೇ ಪುರಾಣಗಳಲ್ಲಿ, ಕಥನಗಳಲ್ಲಿ ವಿಷ್ಣುವು ಹೆಣ್ಣಾಗಿ ವರ್ತಿಸಿದ್ದಾನೆ. ಹರಿ ಅಂದರೆ ಹಳ್ಳ, ಅದು ಯೋನಿ. ಮತ್ತು ಶಿವನನ್ನು ಪುರುಷ, ಶಿಷ್ಣ, ಲಿಂಗ ಅಂತ ಕರೆದಿದ್ದೀವಿ. ಸ್ತ್ರೀಲಿಂಗ, ಪುಲ್ಲಿಂಗ ಅದು ಬೇರೆ. ಆದರೆ ಶಿವನನ್ನು ಪುಲ್ಲಿಂಗ, ಪುರುಷ ಅಂತ ಕರೆದಿದ್ದೀವಿ. ಹೀಗಾಗಿ ಅವರು ಬ್ರಾಹ್ಮಣರು ಯಜ್ಞಯಾಗಾದಿಗಳಿಗೆ ಬೆಲೆ ಕೊಟ್ಟಿದ್ದರಿಂದ, ಅದರ ಛಾಯೆ ಈಗಲೂ ಕೂಡ ಅವರಲ್ಲಿ ಇರೋದರಿಂದ, ಮಾತೆತ್ತಿದರೆ ಹರಿಹೋಮ್ ಎನ್ನುವುದರಿಂದ ಶಿವಭಕ್ತರು ಅವರನ್ನು ಎರಡನೇ ವರ್ಗದ ಅವರಾಗಿ ಮಾಡಿಟ್ಟಿದ್ದಾರೆ. ಆದರೆ ವಾಸ್ತವಿಕವಾಗಿ ಅವರ ಮಂತ್ರಸ್ಫಟನೆಗಳು, ಮಂತ್ರಯೋಗವು ಅವರನ್ನು ವೈಖರಿವಾಣಿಯನ್ನು ಜಾಗೃತಗೊಳಿಸಿ ಒಂದು ರೀತಿ ಸಿದ್ಧಿಯನ್ನು ತಂದುಕೊಟ್ಟಿದೆ ಅಂತಕ್ಕಂಥದ್ದು ಒಂದು ವಾಸ್ತವಿಕ. ಇನ್ನೊಂದು ವಿಷಯ ಅಂತೂ ವೀರಶೈವ ಜಂಗಮರು ಬ್ರಾಹ್ಮಣರಿಗೆ ಗುರು ಸಮಾನರಾದ್ದರಿಂದ ಬ್ರಾಹ್ಮಣರಿಗೆ ದೀಕ್ಷೆಯನ್ನು ಕೊಡಲಿಕ್ಕೆ 3 ವರ್ಷ ಕಾಯುವುದರಿಂದ, ಕ್ಷತ್ರಿಯನಿಗೆ 6 ವರ್ಷ ಕಾಯುವುದರಿಂದ, ವೈಶ್ಯನಿಗೆ 9 ವರ್ಷ ಕಾಯುವುದರಿಂದ, ಶೂದ್ರನಿಗೆ 12 ವರ್ಷ ಕಾಯುವುದರಿಂದ ನಾವು ವೀರಶೈವ ಜಂಗಮರು ಗುರು ವಂಶದವರು, ಶಿವನಿಂದ ಸಾಕ್ಷಾತ್ ಶಿವನ ವಂಶದವರು. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ? ಹಾಗಾದರೆ ವೀರಶೈವ ಜಂಗಮರು ಏನು ಬುಡಕಟ್ಟು ಜನಾಂಗ ಆಗಿರಲಿಲ್ವಾ ಅನ್ನೋ ಪ್ರಶ್ನೆ. ಆಗಿದ್ದರು ಅಂತ ಒಪ್ಕೋಬೇಕು. ಇವತ್ತಿನ ವಿಕಾಸವಾದದಲ್ಲಿ, ವೈಜ್ಞಾನಿಕ ಸಮಾಜದಲ್ಲಿ, ವಿದ್ಯಾವಂತ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಕಾಲದಲ್ಲಿ ಬುಡಕಟ್ಟು ಆಗಿದ್ದರು. ಆದರೆ ನಮ್ಮ ಪರಂಪರೆ ಏನು ಹೇಳುತ್ತೆ, ಶಿವನ ಕೈಲಾಸವನ್ನು ಪ್ರದಾನ ಮಾಡಿಕೊಂಡು ಅಲ್ಲಿಂದ ಶಿವಗಣಗಳು, ರುದ್ರಗಣಗಳು, ಮೃತಗಣಗಳು ಹುಟ್ಟಿದರು, ಅಲ್ಲಿಂದ ಧರ್ಮ ಶುರುವಾಯಿತು ಅಂತ ಹೇಳುತ್ತೆ. ಅಂದರೆ ಅದಕ್ಕಿಂತ ಹಿಂದಿನ ಜೀವನದಲ್ಲಿ ಅವರು ಹೇಗಿದ್ದರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯಲ್ಲ. ಅವರು ಕೂಡ ಒಂದು ಬುಡಕಟ್ಟನ್ನು ಅನುಭವಿಸಿರ್ಬೋದು, ಅನಾಗರಿಕತೆ ಅನುಭವಿಸಿರ್ಬೋದು. ಆದರೆ ಈಗಿನ ಕುರುಬ ಹುಟ್ಟೋದಕ್ಕಿಂತ ಮುಂಚೆ ಕುಲ ಇಲ್ಲ ಅಂತ ಏನು ಹೇಳ್ತಾರೆ, ಅವರು ಸಮಾನಾಂತರವಾಗಿ ಹಾಗೆ ಬಂದಾರೆ ಬುಡಕಟ್ಟಾಗಿ. ಆದರೆ ಇವರು ಮಾತ್ರ ಧಾರ್ಮಿಕ ಶ್ರೇಷ್ಠ ಮೂಲ ಪುರುಷ ಜನಾಂಗವಾಗಿ ಬಂದು ಧರ್ಮವನ್ನು ಬಿತ್ತರಿಸಿ ಜಗತ್ತನ್ನು ಉದ್ಧಾರ ಮಾಡಿ ಕುರುಬನಿಂದ ಹಿಡ್ಕೊಂಡು ಎಲ್ಲ ಜಾತಿಯವರಿಗೂ ಲಿಂಗ ಕೊಟ್ಟಿದ್ದಾರೆ. ಇದು ಭಾಳ ಮುಖ್ಯ. ಕುರುಬರಿ ಲಿಂಗ ಯಾವ ಬಂತು? ಅವರೇನು ಹೇಳ್ತಾರೆ, ನಾವು ಶಿವಭಕ್ತರು, ಅದಕ್ಕೋಸ್ಕರ ಮೂಲತಃ ನಮ್ಮ ಲಿಂಗ ಇದೆ ಅಂತ. ಅದು ಹಂಗಲ್ಲ. ಎಲ್ಲ ಜನಾಂಗಗಳು ಕೂಡ ಲಿಂಗದಲ್ಲೇ ಹುಡ್ತಾರೆ, ಲಿಂಗೋದ್ಭವರಾಗ್ತಾರೆ. ಅದು ಬೇರೆ, ಆ ಥಿಯರಿನೇ ಬೇರೆ. ಇಲ್ಲಿ ಕುರುಬರಿ ಲಿಂಗ ಬಂದದ್ದು ಯಾವಾಗ? ಕಲ್ಯಾಣದಲ್ಲಿ. ಯಾವಾಗ? ತಗರ ಪವಾಡ ಮಾಡಿದಾಗ. ತಗರ ಪವಾಡ ಯಾಕೆ ನಡೀತು? ಅದು ಪ್ರಶ್ನೆ. ಯಾಕೆ ನಡೀತು ಅಂದರೆ, ಒಂದು ಸಲ ಕಲ್ಯಾಣದಲ್ಲಿ ಕುರುಬರು ಅಲ್ಲಿ ಇರ್ತಾರೆ, ಎಲ್ಲ ಕಡೆ ಕುರುಬರಿದ್ದಾರೆ. ಕುರಿ ಕಾಯ್ತಕ್ಕಂಥದ್ದು, ಪಶುಪಾಲನೆ ಮಾಡ್ತಕ್ಕಂಥದ್ದು, ಬೇಸಾಯ ಮಾಡ್ತಕ್ಕಂಥದ್ದು ನಿಸರ್ಗದ ನಿಯಮ. ಅದು ಕುರುಬರಿ ಮಾತ್ರ ಅಲ್ಲ, ಎಲ್ಲರೂ ಕುರಿ ಸಾಕಿದ್ರು ಅವಾಗ.
ಇದು ಭಾಳ ಮುಖ್ಯ. ಸಂಶೋಧನೆ ಅಂದರೆ ಇದು ಸುಮ್ಮನೆ ನಾನು ಕುರುಬ ಬೇರೆಯವ್ರು ಕುರುಬರಲ್ಲ ಅಂತಲ್ಲ. ಯಾರು ಪಶುಪಾಲನೆ, ಕುರಿಗಾರಿಕೆ ಜೊತೆ ಕೈಗಾರಿಕೆ ಮತ್ತು ಬೇಸಾಯ ಜೊತೆಗೊಂದು ಸ್ವಲ್ಪ ಧರ್ಮ ಇವೆಲ್ಲವೂ ಇರುತ್ತೆ. ಎಲ್ಲ ಜನಾಂಗದಲ್ಲೂ ಇದಿರುತ್ತೆ. ಕುರುಬರಿಗೂ ಇತ್ತು. ಕುರುಬರಿಗೆ ಕೈಗಾರಿಕೆ ಇರಲಿಲ್ವಾ? ಇತ್ತು. ಕುರುಬರು ಕಂಬಳಿ ಮಾರ್ತಿರ್ಲಿಲ್ವಾ? ಮಾರ್ತಾಯಿದ್ರು. ಕುರುಬರಿಗೆ ಏನು ತಿಳುವಳಿಕೆ ಇರಲಿಲ್ವಾ? ಅಲ್ಪ ಸ್ವಲ್ಪ ದೇವ್ರ ಮೇಲೆ ನಂಬಿಕೆ ಇತ್ತು. ಅವರ ವಾಸ್ತವ ಏನು? ಮಾಮೂಲಿ ಸಾಧಾರಣ ಜನಾಂಗವಾಗಿ ಮುಗ್ಧರಾಗಿ ಕುರಿ, ದನ, ಮೇಕೆ, ಪಶುಪಾಲನೆ, ಬೇಸಾಯ, ತಕ್ಕಟ್ಟು ಶಿವಭಕ್ತಿ ಇವೆಲ್ಲವನ್ನೂ ಇಟ್ಕೊಂಡು ಅವರು ಬಂದರು. ಇತರ ಜನಾಂಗನೂ ಹಂಗೆ ಬಂದರು. ಕೇವಲ ಕುರುಬರನ್ನ ನಾವು ಕುರುಬರು ಮಾತ್ರ ಇಲ್ಲಿ ಎತ್ಕಟ್ಟಿ ಬೇರೆಯವ್ರನ್ನ ಏನು ಗೊತ್ತಿರಲ್ಲ ಕುರುಬರು ಮುಖ್ಯ ಅಂತ ಹೇಳಲಿಕ್ಕೆ ಇಲ್ಲಿ ಬರೋದಿಲ್ಲ. ಆದ್ದರಿಂದ ಕುರುಬರಿ ಲಿಂಗ ಬಂದಿದ್ದು ಯಾವಾಗ ಅಂತಂದರೆ ಇವರು ಕುರಿ ಹಾಲನ್ನು, ದನಗಳ ಹಾಲನ್ನು ಮಾರಿಕೊಂಡು, ವಿಶೇಷವಾಗಿ ಹಾಲು ಬೇಕಾದಷ್ಟು ಇದ್ದಿದ್ದರಿಂದ ಅವರಿಗೆ ಹಾಲು ಮತ ಅಂತಕ್ಕಂಥ ಒಂದು ಬಂದಿದೆ. ಕುರುಬರು ಹಾಲು ಮತ ಅಂತ ಬಂದಿದೆ. ಅದರಲ್ಲಿ ಒಂದು ಕರೆದ್ರೆ ಸಾಕು. ಕುರುಬರು ಅಂತ ಕರ್ಕೊಳ್ಳಿಕ್ಕೆ ಹೇಸಿಗೆ ಆಗಿ ಇತ್ತೀಚೆಗೆ ಕೆಲವರು ಕುರುಬ ಹಾಲು ಮತ ಅಂತ ಎರಡನ್ನೂ ಸೇರಿಸ್ತಾರೆ. ಸೇರಿಸ್ಕೊಳ್ಳಿ, ಅವರಿಷ್ಟ. ಆದರೆ ಒಂದು ಸಲ ಕಲ್ಯಾಣದಲ್ಲಿ ಬಹಳ ಜೋರು ಮಳೆ ಬಂದು ಕುರಿಗಳು ಬಯಲಲ್ಲಿದ್ದರಿಂದ ಪಾಪ ಸತ್ತೋಗ್ತವೆ. ಏನು ಗುಡುಗು ಸಿಡ್ಲು ಮಿಂಚು ಬಂತೋ ಏನು ಬಂತೋ ಒಟ್ಟಿನ ಸತ್ತೋದ್ವು. ಭಾಳ ಅಧಿಕ ಸಂಖ್ಯೆಯಲ್ಲಿ ಸತ್ತೋಗಿದ್ದರಿಂದ ಏನು ಮಾಡಿದರು, ಈಗ ಅವನ್ನ ಮಾರಬೇಕಲ್ಲ ಮಾಂಸನ. ಏನು ಕುರುಬರು ಕೇವಲ ಹಾಲು ಮಾತ್ರ ಅಂದರೆ ಬರೀ ಹಾಲು ಮಾತ್ರ ಮಾರ್ತಾ ಇದ್ರಾ? ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಮಾಂಸವನ್ನು ಮಾರ್ತಾ ಇದ್ರು, ಮಾಂಸ ಮತ ಅಂತ ಹೇಳಕ್ಕೆ ಬರಲ್ವಾ? ಆದ್ದರಿಂದ ಇಂಥ ಪ್ರಶ್ನೆಗಳು ಬೇಕಾದಷ್ಟಿದ್ದಾವೆ. ಯಾರು ಹೇಳ್ತಾ ಇಲ್ಲ, ತಲೆಗೆ ಹೊಳಿತಾ ಇಲ್ಲ, ಸುಮ್ಮನೆ ಆಡಿದ್ದೇ ಆಟ ಆಗೈತೆ. ಆಗ ಈ ಕಲ್ಯಾಣದ ಪಟ್ಟಣದೊಳಗಡೆ ಇವರು ಹಾಲು ಮಾರಕ್ಕೆ ಅಂತ ಗಡಿಗೆಗಳನ್ನು ಹೊತ್ಕೊಂಡು ಬರ್ತಾರೆ. ಅದ್ರ ಜೊತೆಗೆ ಒಂದೊಂದು ಕುರಿನೂ ನೇತಾಕೊಂಬತ್ತಾರೆ ಆ ಹೆಗಲ ಮೇಲೆ, ಸತ್ ಕುರಿನ. ಇದನ್ನು ನೋಡ್ತಾರೆ ಕಲ್ಯಾಣದಲ್ಲಿ ಶರಣರು ಜನಗಳು. ನೋಡಿ, ಅರೆ ಇದೇನು ಇವ್ರಿಗೆ ಬುದ್ಧಿ ಇಲ್ವಾ? ಒಂದು ಕಡೆ ಹಾಲು ಮಾರೋದೇನು? ಲಿಂಗವಂತರಿಗೆ ಹಾಲು ಮಾರಕ್ಕೆ ಬಂದಿರೋದು ಇವರು. ಲಿಂಗವಂತರು ಅಂದರೆ ಮಾಂಸಾಹಾರಿಗಳಲ್ಲ, ಅಹಿಂಸಾವಾದಿಗಳು. ಮಾಂಸವನ್ನು ದೂರಿಟ್ಟು ಲಿಂಗ ಕಟ್ಟಿಗೆಬೇಕು. ಇಂಥದ್ರಲ್ಲಿ ಇವರು ಬಂದು ಕುರಿ ಮಾಂಸವನ್ನು ಸತ್ ಕುರಿ ಮಾರಕ್ಕೆ ಬಂದರೆ ಅದೆಷ್ಟು ಅಸಹ್ಯ, ನೊಣ ಮುತ್ಕೊಂಡಿರ್ತವೆ. ಯಾವ ಕುರಿ ಯಾವ ರೋಗದಿಂದ ಇರುತ್ತೋ, ಜೊತೆಗೆ ಹಾಲಿನ ಗಡಿಗೆನೂ ಇಟ್ಕೊಂಡರೆ. ಈಗಿನ ಕಾಲದಂಗೆ ಅವಾಗೇನು ಮುಚ್ಚುಳುಗಳಿಲ್ಲ, ಮತ್ತೊಂದಿಲ್ಲ, ಯಾವುದೂ ಇಲ್ಲ. ಅಂತೂ ಶರಣರು ನೋಡಿ, ಅರೆ ಇವ್ರಿಗೆ ಅಗದಿ ಬುದ್ಧಿ ಇಲ್ಲ, ಸ್ವಲ್ಪನೂ ತಿಳುವಳಿಕಿಲ್ಲ, ಇವ್ರಿಗೆ ನಾಗರಿಕತೆ ಕಿಂಚಿತ್ತೂ ಇಲ್ಲ, ಯಾವುದ್ರ ಜೊತೆ ಏನು ಮಾಡಬೇಕು ಅನ್ನೋದು ಕೂಡ ಇವ್ರಿಗೆ ಗೊತ್ತಿಲ್ಲ. ಮೊದಲು ಇವ್ರನ್ನ ಕಲ್ಯಾಣದಿಂದ ಹೊರಗಾಕ್ರಿ, ಬಹಿಷ್ಕಾರ ಹಾಕ್ರಿ ಅಂತ ಹೊರಗಟ್ಟಿಬಿಡ್ತಾರೆ ಕಲ್ಯಾಣದಿಂದ. ಆಗೇನಾಗುತ್ತೆ, ಇವ್ರಿಗೆ ಗುರು ರೇವಣಸಿದ್ದರು. ಇವ್ರಿಗೆ ಸಪೋರ್ಟಿಗೆ ಬಂದರೆ ಯಾರು? ರೇವಣಸಿದ್ದರು. ಅದು ವೀರಶೈವ ಆಚಾರ್ಯ ರೇವಣಸಿದ್ದರು. ಅಲ್ಲೇ ಕಲ್ಯಾಣದಲ್ಲೇ ಇರ್ತಾರೆ ಅವರು. ಒಂದು ಕಡೆ ಶರಣರು ದಂಡಿರುತ್ತೆ. ಶರಣರು ಅಂತಂದರೆ ಏನೆಲ್ಲ ಒಂದೇ ಕಡೆ ಇರಲ್ಲ, ಅವ್ರವ್ರ ಕಾಯಕ ಅವ್ರು ಮಾಡ್ಕೊಂಡಿರ್ತಾರೆ. ಬಸವಣ್ಣ ಇಲ್ಲಿ ಕಲ್ಯಾಣದಲ್ಲಿ ಬಿಜ್ಜುಣ್ಣನ ಮಂತ್ರಿ ಆಗಿರ್ತಾನೆ, ಅವನ ಕೆಲಸ ಅವನು ಮಾಡ್ತಿರ್ತಾನೆ. ಇತರೆ ಜನ ಇತರೆ ಕೆಲಸ ಮಾಡ್ತಿರ್ತಾರೆ. ನಮಗೆ ವಚನಗಳಲ್ಲಿ ಏನೋ ಸೇರ್ಕೊಂಬಿಟ್ಟಿದ್ರು, ಒಂದೇ ಕಡೆ ಇದ್ದರು, ಎಲ್ಲ ನೂರಾರು ಜನ ಸಾವಿರಾರು ಜನ ಇದ್ದರು ಅಂತ ನಮಗೆ ಭಾಸ ಆಗುತ್ತೆ. ಆದರೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದರು. ಅಂತೂ ಒಂದು ರೀತಿಯಿಂದ ಬಸವಣ್ಣಿಂದ ಅವ್ರಿಗೆ ಊಟ ಸಿಗ್ತಾಯಿತ್ತು, ಕೆಲಸ ಮಾಡಲಿ ಬಿಡಲಿ ಸಿಗ್ತಾಯಿತ್ತು ಅನ್ನೋದು ನಮಗೆ ವಾಸ್ತವಿಕ ಸಂಗತಿ. ಕೆಲಸ ಮಾಡ್ತಾಯಿದ್ರು ಅಂತ ಹೇಳಿದ್ದಾರೆ, ಆದರೂ ಕೂಡ ಒಂದೇ ದಿನ ಯಾವಾಗಲೂ ಒಂದೇ ಸಮಯಕ್ಕೆ ಕೆಲಸಗಳು ಇರೋಲ್ಲ, ಅದು ವಾಸ್ತವ. ಬಸವಣ್ಣನ ಒಂದು ಅಧಿಕಾರದಲ್ಲಿ ಇವರಿಗೆಲ್ಲ ಪ್ರಸಾದ ಸಿಗ್ತಾಯಿತ್ತು ಅನ್ನೋದು ಒಂದು. ಹೀಗಾಗಿ ಈ ಕುರುಬರನ್ನು ಹೊರಗಟ್ತಾರೆ. ಆವಾಗ ರೇವಣಸಿದ್ದರು ಪಾಪ ಹಿಂಗಾಯ್ತಲ್ಲ ಕುರುಬರಿಗೆ. ಅಂದರೆ ಅವಾಗ ಪ್ರಧಾನವಾಗಿ ಕುರುಬ ಜನಾಂಗ ಅಂತಂದರೆ ಕುರುಬ, ಗೊಲ್ಲ, ನಾಯಕ ಎಲ್ಲ ಒಂದೇ. ಅವಾಗ ಬೋವಿ ಮತ್ತು ಇವೆಲ್ಲ ಬೇರೆ ಬೇರೆ ಇರಲಿಲ್ಲ. ಇದು ಒಂದು ಬಹಳ ಮುಖ್ಯ ವಿಷಯ.
ಏನು ಕಲ್ಲು ಕೆಲಸ ಮಣ್ಣು ಕೆಲಸ ಮಾಡಿದರೆ ಅವನು ಬೋವಿ ಒಡ್ಡ ಅಂತ. ಹಾಂ, ಬಹುಶಃ ಲಂಬಾಣಿ ಜನಾಂಗ ಇರಲಿಲ್ಲ ಅನಿಸುತ್ತೆ ಅವಾಗ. ಇನ್ನೂ ಕೆಳವರ್ಗದವರು ಚರ್ಮೋದ್ಯಮ ಇತ್ಯಾದಿ ಮಾಡ್ತಕ್ಕಂಥವರು ಇದ್ದರು. ಈಗ ನೋಡಿದಾಗ ಕುರುಬರಲ್ಲಿರ್ತಕ್ಕಂಥವು, ಗ್ವಾಲ್ದರಲ್ಲಿರ್ತಕ್ಕಂಥವು, ನಾಯಕರಲ್ಲಿರ್ತಕ್ಕಂಥವು, ಕುಂಚಿಗಡಲ್ಲಿರ್ತಕ್ಕಂಥವು ಎಲ್ಲ ಬಹುತೇಕ ಕುಲಗಳು ಒಂದೇ ಇದ್ದಾವೆ. ನೀವು ಕುಲಶಾಸ್ತ್ರ ಅಧ್ಯಯನ ಮಾಡಿರಿ. ಮಾದಾರ ಮತ್ತು ಸಂಸ್ಕೃತಿ ಅಂತ ಒಂದು ಪುಸ್ತಕ ಐತಿ. ಅದ್ರಾಗೆ ಯಾರ ರೇವಣ್ಣ ಅಂತ ಯಾರೋ ಬರೆದಾರೆ ಅದನ್ನು. 350-400 ಕೊಲ ಇದ್ದಾವೆ. ಇವೆಲ್ಲ ಕೊಲಗಳು ಎಲ್ಲ ಇವತ್ತಿನ ಬುಡಕಟ್ಟು ಜನಾಂಗಗಳ ಕೊಲಗಳು, ಅನುಮಾನವೇ ಇಲ್ಲ. ಆದ್ದರಿಂದ ಇಲ್ಲಿ ಕುರುಬನೇ ಬೇರೆ ಅಂತ ಹೇಳಲಿಕ್ಕೂ ಬರೋಲ್ಲ. ಇದು ಸಾಮಾಜಿಕ ಅಧ್ಯಯನ. ಇದು ಸಂಶೋಧನೆ ಅಂದರೆ ಒಂದು ಜನಾಂಗ ಹಿಡ್ಕೊಂಡು ಹೋಗೋದಲ್ಲ. ನಾನು ಹೇಗೆ ಸಮಗ್ರವಾಗಿ ಮಾಹಿತಿಯನ್ನು ನಿಮಗೆ ಕೊಟ್ಟನೋ, ವೀರಶೈವ ಜಂಗಮರು ಕುರುಬರು ಅಂದ್ಕೂಳೆ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ. ಇರ್ಬೋದು ಒಂದು ಕಾಲದಲ್ಲಿ ಅಂದರೆ ಅದನ್ನು ದಾಟಿ ಇವರು ಧಾರ್ಮಿಕ ಜನಾಂಗ ಆಗಿದ್ದಾರೆ. ಬುದ್ಧಿಶಕ್ತಿ ಪ್ರಬಲವಾಗಿದೆ, ಧರ್ಮವನ್ನು ಹೇಳ್ತಕ್ಕಂಥ ಶಕ್ತಿ ಬಂದಿದೆ, ಅಧಿಕಾರವಾಣಿ ಬಂದಿದೆ, ಗುರುತ್ವ ಬಂದಿದೆ, ಪ್ರಭಾವಕ್ಕೊಳಪಡಿಸ್ತಕ್ಕಂಥ ಶಕ್ತಿ ಬಂದಿದೆ. ಇದು ಜಂಗಮ ಗುರುವಿನ ಮಹಿಮೆ ಮತ್ತು ಈ ಗುರು ಜನಾಂಗದ ಇತಿಹಾಸದ ಒಂದು ಮೂಲ, ಒಂದು ಲಕ್ಷಣ ಇದು ಅಂತೇಳಿ ಈ ಸಂದರ್ಭದಲ್ಲಿ ಇದನ್ನು ನಾನು ಸಂಶೋಧನಾತ್ಮಕವಾಗಿ ಅಧಿಕಾರವಾಣಿಯಿಂದ ಇಲ್ಲಿ ಸಿದ್ಧಪಡಿಸ್ತಾ ಇದ್ದೇನೆ. ಹೀಗಾಗಿ ಕುರುಬರನ್ನ ಹೊರಗಾಕಲಾಯಿತು. ರೇವಣಸಿದ್ದರು ಸಪೋರ್ಟಿಗೆ ಬಂದರು. ಸಿದ್ದರಾಮಣ್ಣ ಬಂದ, ಬಸವಣ್ಣ ಬಂದ, ಬಿಜ್ಜಳನಿ ದೂರ ಹೋಯಿತು, ಹಿಂಗಾಗಿದೆ ಕುರುಬರನ್ನ ಹೊರಗಾಕಿಬಿಟ್ಟಿದ್ದಾರೆ ಅಂತ. ಆವಾಗ ಎಲ್ಲರೂ ತ್ರಿಪುರಾಂತಕ ಮಠ ಅಂತ ಏನಿದೆ ಇವತ್ತಿನ, ಅಲ್ಲೆಲ್ಲ ಸೇರ್ಕೊಂತಾರೆ. ಸೇರ್ಕೊಂಡ್ಮೇಲೆ ಇಲ್ಲೇನಪ್ಪ ಸಮಸ್ಯೆ, ಈಗ ಹೊರಗೆ ಹೋದವ್ರನ್ನ ಒಳಗೆ ಬರಬೇಕಾದ್ರೆ ಏನು ಮಾಡಬೇಕು? ಕಲ್ಯಾಣದಲ್ಲಿ ಎಲ್ಲರಿಗೂ ಲಿಂಗ ಇತ್ತು. ಕಲ್ಯಾಣದ ಒಳಗೆ ಬರಬೇಕಾದ್ರೆ ಏನು ಲಿಂಗ ಬೇಕು. ಅದಕ್ಕೆ ಏನು ಮಾಡಿದರು ರೇವಣಸಿದ್ದರು, ಇವರಿಗೆ ಪ್ರಥಮ ಲಿಂಗವನ್ನು ಕೊಟ್ಟರು. ರೇವಣಸಿದ್ದರು ಸಪೋರ್ಟ್ ಮಾಡಿ ರೇವಣಸಿದ್ದರ ಇನ್ಫ್ಲೂಯೆನ್ಸಿಂದ ಕುರುಬರು ಲಿಂಗವಂತರಾದರೆ ವಿನಃ ನೇರವಾಗಿ ಬಸವಣ್ಣಿಂದ ಇವರು ಆಗಲಿಲ್ಲ. ಇವತ್ತು ಬಸವಣ್ಣನೆಲ್ಲರೂ ಹೊಗಳಬಹುದು, ಯಾಕಂದ್ರೆ ಅವ್ರಿಗೆ ಬಸವವಾದ ಬೇಕಾಗಿದೆ, ಅದರ ಮುಖಾಂತರ ಏನೋ ಸಾಧಿಸಬೇಕಾಗಿದೆ, ಅದು ಸೆಕೆಂಡ್ರಿ. ಆದರೆ ಅಲ್ಲಿ ಕುರುಬರ ಗುರುಗಳಾಗಿ ಸಪೋರ್ಟ್ ಆಗಿ ಬಂದವರು ರೇವಣಸಿದ್ದರು. ಅದಕ್ಕೆ ಇವರೇನು ಮಾಡ್ತಾರೆ, ರೇವಣಸಿದ್ರನ್ನ ನಮ್ಮ ಗುರು ಅಂತಾರೆ. ಆದರೆ ಇನ್ನೊಂದು ಏನಂತಾರೆ, ಕುರುಬ ರೇವಣಸಿದ್ದರು ಅಂತಾರೆ. ಇಲ್ಲಿ ಕುರುಬ ರೇವಣಸಿದ್ದ ಅವಾಗಿನ್ನೂ ಇರಲಿಲ್ಲ, ಆ ಟೈಮಿಗೆ ಇರಲಿಲ್ಲ. ಆವಾಗ ಮಂಕಸಿದ್ದ ಅಂತ ಒಬ್ಬಿದ್ದ, ಸಿದ್ದರಾಮನ ಶಿಷ್ಯ. ಕುರುಬ ರೇವಣಸಿದ್ದ ವೀರಶೈವ ರೇವಣಸಿದ್ದರ ವರಪ್ರಸಾದ ಪುತ್ರ. ಅವರ ಅಪ್ಪ ಪದ್ಮಗೊಂಡನು ಇದೇ ರೇವಣಸಿದ್ದರು ವರಪ್ರಸಾದದಿಂದ ಹುಟ್ಟಿದೆ ಅಂತ ಇದೇ ತಗರ ಪವಾಡದಲ್ಲಿ ಮತ್ತು ಆಲ್ಮತ ಪುರಾಣದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅದನ್ನು ಓದ್ಕೋಬೇಕು. ಇದರ ಮೇಲ್ಪಟ್ಟು ಮತ್ತೆ ರೇವಣ ಅನ್ನೋ ಪದ ಎಲ್ಲಿ ಹುಟ್ಟಿತು ಅಂತಕ್ಕಂಥದ್ದಕ್ಕೆ ಜೈನ ಸಾಹಿತ್ಯಗಳಲ್ಲಿ ನಾಗಬ್ರಹ್ಮ ಚರಿತ್ರೆಗಳಲ್ಲಿ ಬಂದಿದೆ. ರೇವಣ, ರಾವಣ, ಮರುಳಿಮಯ್ಯ, ಮರುಳಭಟ್ಟ ಇವೆಲ್ಲ ಜೈನ ಮೂಲದ ಬ್ರಹ್ಮವಂಶ, ನಾಗವಂಶದಿಂದ ಬಂದಿರತಕ್ಕಂಥವು. ಹೀಗಾಗಿ ಇದರದ್ದು ಕೂಡ ಸಂಶೋಧನೆ ಆಗಿದೆ. ಯಾಕಂದರೆ ಇನ್ನೊಂದು ಕಡೆ ಮರುಳು ಸಂಪ್ರದಾಯ ನಮ್ಮದು, ಮರುಳು ಸಿದ್ಧ ನಮ್ಮವನು, ಉಜ್ಜಿನಿ ಪೀಠ ನಮ್ಮದು ಅಂತ ವಾದ ಮಾಡೋರು ಒಬ್ಬರಿದ್ದಾರೆ ಒಂದು ಕಡೆ. ಅವ್ರಿಗೂ ಉತ್ತರ ಬೇಕಲ್ಲ. ಅದರಿಂದ ಈ ಎಲ್ಲದಕ್ಕೂ ಪರಿಹಾರವನ್ನು ಪಾಪ ಬಸವರಾಜ್ ತೂಲಳ್ಳಿಯವರು ಕಂಡುಹಿಡಿದಿದ್ದಾರೆ. ಅದನ್ನು ಎಷ್ಟರ ಮಟ್ಟಿಗೆ ಅದನ್ನು ಒಪ್ಕೊತಾರೆ ಅನ್ನೋದು ಪ್ರಶ್ನೆ. ಒಪ್ಕೊಳ್ಳಿ ಬಿಡಲಿ, ಸಂಶೋಧನೆನೇ ಅದು. ಯಾರು ಒಪ್ಪಿದ್ರೇನು ಬಿಟ್ಟರೇನು, ಅದು ನಿಷ್ಠುರವಾಗಿದೆ, ಸತ್ಯನಿಷ್ಠವಾಗಿದೆ. ಸತ್ಯಕ್ಕಿಂತ ದೊಡ್ಡವರೇನು ಇವತ್ತಿನ ಯಾವ ದೊಡ್ಡ ಮಠಗಳು ಅಲ್ಲ. ಸಂಶೋಧನೆಯನ್ನು ಎಲ್ಲರೂ ಸುಮ್ಮನೆ ಒಪ್ಕೋಬೇಕು. ಅವ್ರು ಒಪ್ಕೊಳ್ಳಿಲ್ಲ ಅಂದರೂ ಸಮಾಜ ಒಪ್ಪುತ್ತೆ. ಸಂಶೋಧನೆ ಮಾಡುವಾಗಲೇ ಅದು ಒಪ್ಪಿತವಾಗಿರುತ್ತೆ. ಆದ್ದರಿಂದ ಇದು ಏಕರೂಪ ನೀತಿ ಸಂಹಿತೆ ಅಂತ ಏನು ಹೇಳ್ತೀವೋ ಆ ರೀತಿಯಾಗಿ ಸಂಶೋಧನೆಯನ್ನು ಎಲ್ಲರೂ ಕೂಡ ಮೌನದಿಂದ ಒಪ್ಕೋಬೇಕು. ಹೀಗಾಗಿ ಈ ರೇವಣಸಿದ್ಧ ಪರಂಪರೆ, ಮರುಳು ಸಿದ್ಧ ಪರಂಪರೆಗಳು ಇವು ಆಚಾರ್ಯ ಪರಂಪರೆಯ ಕೊಂಡಿಗಳಾಗಿ ಬಂದಿದ್ದಾವೆ. ಇದರಲ್ಲೇನು ಎರಡು ಮಾತಿಲ್ಲ. ಆಚಾರ್ಯ ಪರಂಪರೆ ಭಾಳ ಹಿಂದಿನದು. ವೈದಿಕ ಪೂರ್ವ, ವೇದ ಪೂರ್ವ, ಬ್ರಾಹ್ಮಣರ ಪೂರ್ವ ಕಾಲದ ಒಂದು ಈ ಸಂಸ್ಕೃತಿ. ಇದಕ್ಕೆ ರುದ್ರ ಪರಂಪರೆಯ ಲೇಪವಿದೆ.
ಒಂದು ನಿಮಿಷ. ಕ್ಷಮೆ ಇರಲಿ. ಅಂತೂ ಈ ವೀರಶೈವ ಸನಾತನ ಪರಂಪರೆಯ ಬಗ್ಗೆ ಕುರುಬರನ್ನು ಅಶಿಕ್ಷಿತ ಅಥವಾ ಪರಿಶಿಷ್ಟ ಕುರುಬರನ್ನು ಇಂದಿಗೂ ಕೂಡ ಲಿಂಗವಿಲ್ಲದೆ ಉಳಿದಿರತಕ್ಕಂಥ ಬುಡಕಟ್ಟು ಕುರುಬರನ್ನು ಹೋಲಿಸ್ತಕ್ಕಂಥದ್ದು ಎಷ್ಟೂ ಕೂಡ ಸಮಂಜಸವಾದ್ದಲ್ಲ. ಎಲ್ಲ ಜನಾಂಗಕ್ಕೂ ಬೆಲೆ ಇದೆ ನಾಗರಿಕ ಸಮಾಜದಲ್ಲಿ, ಅದು ಬೇರೆ. ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಸಂಶೋಧನೆ ಏನು ಅಂತ ಅವರು ಕೂಡ ಪ್ರಯತ್ನ ಮಾಡ್ತಕ್ಕಂಥವರಾಗಿದ್ದಾರೆ ವಿನಃ ಅಲ್ಲಿ ತನಕ ಅವ್ರು ರೀಚ್ ಆಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾವುದೋ ಮಠದವರು ಕರೆದುಬಿಟ್ಟು ತಮ್ಮ ಪ್ರತಿಷ್ಠೆಗೆ, ವೀರಶೈವ ಜಂಗಮರ ಮೇಲಿನ ಸಿಟ್ಟಿಗೆ, ದ್ವೇಷಕ್ಕೆ ಒಂದು ಪ್ರಶಸ್ತಿ ಕೊಟ್ಟು ಕೂಡಲೇ ಅದು ಭಾಳ ಗನಂದಾರಿ ಆಗೋದಿಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ಸಂಶೋಧನೆಯನ್ನು ಮೊದಲೇ ವೀರಶೈವ ಲಿಂಗವಂತ ಜನಾಂಗದ ಬಸವರಾಜ ತೂಲಳ್ಳಿ ಮಾಡಿದ್ದಾರೆ. ಶೈವ ಶಾಖೆಗಳ ಬಗ್ಗೆ ಅದರಲ್ಲೆಲ್ಲ ಜಂಗಮರ ಪೂರ್ವಚರಿತ್ರೆ ಬಂದಿದೆ. ಗೋತ್ರ ಸೂತ್ರಗಳಂತೂ ಜಂಗಮರಿಗೆ ಹಿಂದಿನಿಂದಲೂ ಬಂದಿದ್ದಾವೆ. ಯಾಕಂದರೆ ಈ ರೇಣುಕ, ದಾರುಕ, ಘಂಟಾಕರ್ಣ ಇವೆಲ್ಲವೂ ಕೂಡ ಆಗಮಗಳಲ್ಲಿ ಬಂದ್ಬಿಟ್ಟಿದ್ದಾವೆ, ಶಾಸನಗಳಲ್ಲೂ ಬಂದಾವೆ, ಸಂಪ್ರದಾಯ ಕೂಡ ಇದೆ. ಅದರದ್ದು ಆಚಾರ್ಯ ಪರಂಪರೆ ಬಂದಿದೆ, ಹಿಂದಿನಿಂದಲೂ ಇದೆ. ಕಲಶಗಳ ಪದ್ಧತಿ, ಪಂಚಕಲಶಗಳ ಪದ್ಧತಿ ಇವೆಲ್ಲವೂ ಕೂಡ ಮೊದಲಿಂದ ಇದ್ದಾವೆ. ಸಿದ್ದರಾಮಣ್ಣ ದೇವಸ್ಥಾನಗಳ ನಿರ್ಮಾಣ ಮಾಡಿದಾಗಲೂ 4-5 ಕಲಶ ಉಡ್ತಕ್ಕಂಥ ಸಂಪ್ರದಾಯ ಇತ್ತು. ಅದಕ್ಕೆ ಮುಂಚೆನೂ ಇತ್ತು, ಈಗಲೂ ಇದೆ. ಅದೆಲ್ಲರಿಗೂ ಕಾಮನ್ ಅದು. ಆದ್ದರಿಂದ ಆ ಶಿವನ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥ ಈ ವೀರಶೈವ ಪಂಚಗಣಗಳ ಒಂದು ಪರಂಪರೆ ಆಚಾರ್ಯ ಪರಂಪರೆಯಾಗಿ ಬಂದಿದೆ. ಮಧ್ಯಂತರ ಕಾಲದಲ್ಲಿ ನಮಗೆ ಇತಿಹಾಸದಲ್ಲಿ ಮಸುಕಾಗಿ ತೋರಿದರೂ ಕೂಡ ಇದರ ಸ್ಪಷ್ಟತೆ ಶಿವನ ಪಂಚಭೂತಗಳಿಗೂ ಮುಟ್ಟುತ್ತೆ, ಶಿವತತ್ವವಾಗಿರುತ್ತೆ. ಇದು ಭಾಳ ಸದೃಢವಾಗಿದೆ. ಈಗ ವಿಷಯಾಂತರ ಆಗಿದ್ದರಿಂದ ಕಲ್ಯಾಣದಲ್ಲಿ ಈ ರೀತಿಯಾಗಿ ರೇವಣಸಿದ್ಧರು ಕುರುಬರ ಮಂಕುಸಿದ್ಧ ಅಂತಕ್ಕಂಥವನು ತಲೆ ಕೆಳಗಾಗಿ ತಪಸ್ಸು ಮಾಡಿ ಒಂದು ತಗರ ಪವಾಡ ಮಾಡ್ತಾನೆ. ಅಂದರೆ ಸತ್ತೋಗಿರೋ ತಗರನ್ನು ಬದುಕಿಸ್ತಾನೆ. ಅಂಥ ಶಕ್ತಿಯನ್ನು ರೇವಣಸಿದ್ಧರೇ ಕೊಡ್ತಾರೆ ಕುರುಬರಿಗೆ. ಇದು ಭಾಳ ಮುಖ್ಯ. ಸ್ವಶಕ್ತಿಯಿಂದ ಕುರುಬರು ತಗರ ಪವಾಡ ಮಾಡಲ್ಲ. ಅಂತೂ ಏನೋ ಒಂದು ರೀತಿಯಾಗಿ ಅಲ್ಲಿ ತಗರ ಪವಾಡ ಅಂತ ಒಂದು ಕತೆ ಸೃಷ್ಟಿಯಾಗಿದೆ. ತನ್ನ ಮುಖಾಂತರ ರೇವಣಸಿದ್ಧರು ಕುರುಬರಿಗೆ ಲಿಂಗಧಾರಣೆ ಮಾಡಿದ್ದಾರೆ. ಆಗ ಲಿಂಗಧಾರಣೆ ಯಾವಾಗ ಮಾಡಿದರೂ ಅವರು ಸುಶಿಕ್ಷಿತರಾದರು. ಆಗ ಮಾಂಸಾಹಾರವನ್ನು ಬಿಡಿಸಿದರು. ಅಲ್ಲಿಗ ಹತ್ತಿ ಕಂಕಣ, ಉಣ್ಣೆ ಕಂಕಣ ಅಂತ ಒಂದು 2 ಸಂಪ್ರದಾಯಗಳು ಬಂದು ಅವರಿಬ್ಬರಿಗೆ ಲಿಂಗಧಾರಣೆಯನ್ನು ಮಾಡ್ತಾರೆ. ಅಲ್ಲಿಂದ ಮುಂದಕ್ಕೆ ಲಿಂಗವಂತರಾಗ್ತಾರೆ ವಿನಃ ಅದಕ್ಕಿಂತ ಹಿಂದೆ ಕುರುಬರು ಲಿಂಗವಂತರಾಗಿದ್ದರು ಅಂತಕ್ಕಂಥದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧಾರಗಳು ಇಲ್ಲ. ಸಾಮೂಹಿಕವಾಗಿ ಈಗ ಲಿಂಗಧಾರಣೆಯಾಗಿದ್ದಾಗ ಆವಾಗಿಂದ ಕುರುಬರ ಕೆಲವು ಕೊಲಗಳು ಲಿಂಗವಂತರಾಗಿ ಬಂದರು. ಈಗ ಮಂಕುಸಿದ್ಧನ ಪರಂಪರೆ, ಅಮೋಘ ಸಿದ್ಧನ ಪರಂಪರೆ, ಆಮೇಲೆ ಸಿದ್ದರಾಮನ ಪರಂಪರೆ, ಇವೆಲ್ಲ ಶಾಂತಯಿಂ ಪರಂಪರೆ, ಶಾಂತ ಪರಂಪರೆ ಅಂತ ಒಂದೈತಿ. ಇದು ರೇವಣಸಿದ್ಧ ಶಿಷ್ಯ ಇನ್ನೊಬ್ಬ ಕುರುಬ ರೇವಣಸಿದ್ಧ ಇದಾನೆ ಅಂತ ಹೇಳಿದ್ನಲ್ಲ, ಅವನಿಂದ ಬಂದಂತು ಈ 3-4 ಪರಂಪರೆಗಳು ಇದ್ದಾವೆ. ಈಗ ಕುರುಬರ ಮಠಗಳು ಇದ್ದಾವೆ. ಆದರೆ ಅಲ್ಲೇನಾಗಿದೆ ಅಂದರೆ ಅವರು ಕುರುಬರೊಳಗೆ ಹೆಣ್ಣು ತರೋದು, ಕೊಡೋದು ಮಾಡ್ತಾರೆ. ವೀರಶೈವ ಜಂಗಮರು ಹಂಗಲ್ಲ. ಗೋತ್ರ ಸೂತ್ರಗಳನ್ನು ಅನುಸರಿಸಿ ಅವರು ತಮ್ಮ ಜಂಗಮರಲ್ಲೇ ತಮ್ಮ ಪೀಠವನ್ನು ಬಿಟ್ಟು ಇನ್ನು 4 ಪೀಠಗಳಲ್ಲಿ ಅವರು ವೈವಾಹಿಕ ಸಂಬಂಧವನ್ನು ಮಾಡ್ಕೊತಾರೆ. ಅದು ಹಿಂದಿನಿಂದ ಬಂದಂಥ ಪದ್ಧತಿ. ಸಿಕ್ಕ ಜಾತಿಗಳಲ್ಲಿ ವೀರಶೈವ ಜಂಗಮರು ಮದುವೆಗಳನ್ನು ಮಾಡ್ಕೊಳ್ಳೋದಿಲ್ಲ. ಇದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಗೋತ್ರ ಸೂತ್ರಗಳನ್ನು ಬಿಟ್ಟು ಇತರೆ ಜಾತಿಗಳಲ್ಲಿ ಮಾಡ್ಕೊಳ್ಳೋದಿಲ್ಲ. ಹಾಗೇನಾದ್ರು ಮಾಡ್ಕೊಂಡಿದ್ದಾದರೆ ಅನಿವಾರ್ಯ ಪ್ರಸಂಗಗಳಲ್ಲಿ ಈ ಪ್ರೇಮ ವಿವಾಹ ಅಥವಾ ಹೆಣ್ಣು ಸಿಗಲೇ ಇಲ್ಲ ಅಂತಕ್ಕಂಥ ಪಕ್ಷದಲ್ಲಿ ಯಾರೋ ಒಬ್ಬರು ಬೆರಳೆಣಿಕೆಯಷ್ಟು ಜನ ಮಾಡ್ಕೊಂಡಿರ್ಬೋದು. ಬಿಟ್ಟರೆ ಶಾಸ್ತ್ರೋಕ್ತವಾಗಿ ಪದ್ಧತಿ ರೀತಿ
ಯಾವ ಜಂಗಮರು ಕೂಡ ಇತರೆ ಜಾತಿಯಲ್ಲಿ ಮದುವೆ ಮಾಡ್ಕೊಳ್ಳಲ್ಲ. ಇಂಥ ಒಂದು ಸಂಪ್ರದಾಯ ಇದೆ. ಆದ್ದರಿಂದ ವೀರಶೈವ ಜಂಗಮರು ಕೂಡ ಹಿಂದೆ ಯಾವುದೋ ಕಾಲದಲ್ಲಿ ಕುರುಬರಿಗಿಂತ ಮೊದಲಿನ ಕುರುಬರ ಆಗಿರ್ಬೋದು. ಅಂದರೆ ಕುರುಬ ಅನ್ನೋದನ್ನೇ ನಾನು ಎತ್ತಿ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಹೇಳಿದ ಕೂಡ ಮತ್ತೆ ಇವರು ಹಠದ ಮೇಲೆ ಹೋಗಿ ಕೂತ್ಕೊಂತಾರೆ. ಅದಕ್ಕೆ ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ. ಹಿಂದೆ ಅನಾಗರಿಕ ಸ್ಥಿತಿಯಿಂದ ನಾಗರಿಕ ಸ್ಥಿತಿ ಬಂದಿದೆ ಅನ್ನೋದು ಅಷ್ಟೇ ಹೇಳ್ತೀನಿ, ಬಿಟ್ಟರೆ ಇಲ್ಲಿ ಕುರುಬ ಅಂತಕ್ಕಂಥದ್ದು ಹೇಳೋಕ್ಕೆ ಹೋಗಲ್ಲ. ಆದರೆ ಧಾರ್ಮಿಕ ಪರಿಭಾಷೆಯಲ್ಲಿ ಜಂಗಮ ಅಂತ ಬಂದ್ಬಿಟ್ಟಿದೆ. ಅದು ಚೈತನ್ಯ ಸ್ವರೂಪು, ಧಾರ್ಮಿಕ ಪರಿಭಾಷೆ ಅದು. ಅದನ್ನು ನಾವು ಉಚ್ಚಾರಣೆ ಮಾಡಬೇಕು ಧರ್ಮದ ವಿಷಯದಲ್ಲಿ. ಅದೇ ರೀತಿ ಬುಡಕಟ್ಟು ಜನಾಂಗಗಳು ಒಂದು ಮಂತ್ರ ಇಟ್ಕೊಂಡಿದ್ದಾವೆ, ಅದೇ ಕುರುಬ ಮಂತ್ರ. ಇಷ್ಟೇ ಇದರ ಊರಣ. ಆದ್ದರಿಂದ ಇಷ್ಟು ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋವನ್ನು ಬೇಕಾದ್ರೆ ನಾಳೆ ಮಾಡೋಣ. ಇಲ್ಲಿಗೆ ಸಾಕು, 30 ನಿಮಿಷದ ಒಂದು ವಿಡಿಯೋ ಸಾಕು. ಈಗ ಮುಕ್ತಾಯ ಮಾಡೋಣ.